ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಮ್ಮು ಫ್ಯಾಮಿಲಿ ಚಾನಲ್. ಇವತ್ತು ನಾನು ಬಂದಿದ್ದೀನಿ ಕಬ್ಬನ್ ಪಾರ್ಕಲ್ಲಿ ನಡೀತಾ ಇರುವಂಥ ಫ್ಲವರ್ ಶೋಗೆ. ಸೊ ಬನ್ನಿ ಹಾಗಾದರೆ ಒಳಗಡೆ ಹೋಗಿ ಹೇಗಿದೆ ಅಂತ ನೋಡೋಣ. ಓಕೆ, ಇದು ಆ್ಯಕ್ಚುಯಲ್ ಫ್ಲವರ್ ಶೋ ನಡೆಯೋ ಕಡೆ ನಾವು ಬಂದು ರೀಚ್ ಆಗಿದ್ದೀವಿ. ಫಸ್ಟ್ ಕಬ್ಬನ್ ಪಾರ್ಕ್ ಎಂಟ್ರೆನ್ಸಿಂದ ತುಂಬ ದೂರ ನಡ್ಕೊಂಡು ಬಂದಾದಮೇಲೆ ಇದು ಸಿಗುತ್ತೆ. ಇಲ್ಲಿ ತುಂಬ ಶಾಪ್ಗಳೆಲ್ಲ ಇದೆ. ಏನೇನೋ ಶಾಪ್ಸ್ ಎಲ್ಲ ಬಂದಿತ್ತು. ಈ ಹೋಮ್ ಮೇಡ್ ತಿಂಡಿಗಳು, ಸ್ನ್ಯಾಕ್ಸ್, ಹಾಗೆ ಇಯರಿಂಗ್ಸ್, ಏನೇನೋ ಬ್ಯಾಗ್ಸ್ ಎಲ್ಲದೂ ಇತ್ತು. ಸೊ ನಮಗೆ ಗರ್ಲ್ಸಿಗೆ ಇಷ್ಟ ಆಗೋದು ಅಂದರೆ ಈ ಥರ ಪ್ಲೇಸಲ್ಲಿ ಶಾಪ್ಗಳೇ ಜಾಸ್ತಿ ಅಟ್ರ್ಯಾಕ್ಟ್ ಆಗೋದು. ಬ್ಯಾಗ್ ಶಾಪ್ ಆಗಿರ್ಬೋದು, ಹಾಗೆ ಇಯರಿಂಗ್ ಎಲ್ಲ ಇತ್ತು. ನಾವು ವೀಕೆಂಡಲ್ಲಿ ಹೋದರೆ ತುಂಬ ರಶ್ ಇರುತ್ತೆ ಅಂದ್ಕೊಂಡು ವೀಕ್ ಡೇಸಲ್ಲಿ ಬಂದರೂ ಕೂಡ ತುಂಬ ಕ್ರೌಡ್ ಇತ್ತು. ಸೊ ಇನ್ನು ನಾವು ಅನ್ಕೋತಾ ಇದ್ವಿ, ಇವಾಗ ವೀಕ್ ಡೇಸಲ್ಲೇ ಇಷ್ಟೊಂದು ಕ್ರೌಡ್ ಇದೆ ಅಂದರೆ ಇನ್ನು ವೀಕೆಂಡಲ್ಲಿ ಇನ್ನೆಷ್ಟು ಕ್ರೌಡ್ ಇರ್ಬೋದು ಅಂತ. ಸೊ ನಂದು ಒಂದು ಮ್ಯಾಂಡೇಟರಿ ಅಂದರೆ ಇಯರಿಂಗ್ ಶಾಪಲ್ಲಿ ಒಂದು 20 ಮಿನಿಟ್ಸ್ ಆದರೂ ಸ್ಪೆಂಡ್ ಮಾಡ್ತೀನಿ. ನೋಡಿ ಲಾಸ್ಟಲ್ಲಿ ಒಂದು 4-5 ಇಯರಿಂಗ್ಸ್ ತೊಗೊಂಡಾದಮೇಲೆ ನನಗೆ ಒಂದು ಮನಸ್ಸಿಗೆ ಸಮಾಧಾನ. ಸೊ ಇಯರಿಂಗ್ಸ್ ತೊಗೊಂಡಾಯಿತು. ಹಾಗೆ ಫ್ಲವರ್ ಶೋ ನೋಡೋಣ ಅಂತ ಬಂದ್ವಿ. ಫ್ಲವರ್ ಶೋ ಮಾತ್ರ ತುಂಬ ಚೆನ್ನಾಗಿತ್ತು. ನಿಮಗೆ ವೆರೈಟಿ ಆಫ್ ಫ್ಲವರ್ ತುಂಬ ಕಲರ್ಫುಲ್ಲಾಗಿ ಇತ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಫ್ಲವರಲ್ಲೇ ಈ ಥರ ಏನು ಪ್ರಾಣಿಗಳನ್ನೆಲ್ಲ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಎಫರ್ಟ್ ಹಾಕಿದ್ದಾರೆ ಇದಕ್ಕೆ. ನೀವು ಮಕ್ಕಳ ಜೊತೆ ಎಲ್ಲ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಈ ಥರ ಪ್ರಾಣಿ ಎಲ್ಲ ಫ್ಲವರಲ್ಲಿ ಮಾಡಿರೋದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ತರಕಾರಿ ಯೂಸ್ ಮಾಡಿಕೊಂಡು ಆನೆನ ಮಾಡಿದ್ದಾರೆ. ಹಾಗಲಕಾಯಿ, ಟೊಮ್ಯಾಟೊ ಹಾಗೆ ಕ್ಯಾಪ್ಸಿಕಮ್ನ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಎಫರ್ಟ್ ಹಾಕಿ, ಅದು ಒಂದು ಮೈನ್ಯೂಟ್ ಡೀಟೇಲ್ಸ್ ಕೂಡ ಮಿಸ್ ಮಾಡಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ. ರಿಯಲ್ ಆನೆನೇ ತರಕಾರಿ ಜೊತೆ ಬಂದಂಗೆ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿ ಫ್ಲವರ್ಸಲ್ಲಿ ಕೂಡ ಆನೆನ, ಹಾಗೆ ತಿಮ್ಮಿಂಗೆಲ್ಲ, ಶಾರ್ಕ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆ ಇದನ್ನು ನೀವು ನೋಡ್ತಾ ಇರ್ಬೋದು, ಎಲ್ಲ ಥರದ ಒಂದು ಧಾನ್ಯಗಳನ್ನು ಯೂಸ್ ಮಾಡಿಕೊಂಡು ಕರ್ನಾಟಕ ಮ್ಯಾಪನ್ನು ಮಾಡಿದ್ದಾರೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಇಲ್ಲಿ ಈ ಥರ ಧಾನ್ಯ ಎಲ್ಲ ನಮಗಿದೆಯಾ ಅಂತಲೇ ಗೊತ್ತಿರಲ್ಲ, ಅಷ್ಟು ವೆರೈಟಿ ಆಫ್ ಧಾನ್ಯ ಇದೆ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಈ ಕಡೆ ಮತ್ತು ಎಲ್ಲ ಕಡೆ ಫ್ಲವರ್ಸ್ ಡೆಕೋರೇಷನ್ ಇದೆ.
ಈಗ ಫ್ಲವರ್ ಶೋ ಮುಗಿಸ್ಕೊಂಡು ನಾನು ಹೊರಟಿದ್ದು ನಮ್ಮ ಆಫೀಸಲ್ಲಿ ಫ್ಯಾಮಿಲಿಗೆ ಅಂತ ಅರೇಂಜ್ ಮಾಡಿರುವಂಥ ಪಾರ್ಟಿಗೆ. Give away our first 3 prizes. Since we have 3 kids who are already sitting here, the one that's wearing blue t-shirt, the one that's wearing red t-shirt, and the one in the middle. Ninoba, yes, come on, just 3 of you, come. ಸೊ ಕುಟುಂಬ ಅಂತ ಒಂದು ಇವೆಂಟ್ ಅರೇಂಜ್ ಮಾಡಿದರು ಎಲ್ಲರ ಫ್ಯಾಮಿಲೀಸ್ಗೋಸ್ಕರ. ಸೊ ಅಲ್ಲಿಗೆ ಬಂದಿದ್ದೀನಿ. ತುಂಬ ಚೆನ್ನಾಗಿತ್ತು, ನೀವು ಕೂಡ ನೋಡಿ. ಗೇಮ್ಸ್ ಎಲ್ಲ ಇತ್ತು, ಹಾಗೆ ಊಟನೂ ತುಂಬ ಚೆನ್ನಾಗಿತ್ತು, ಹಾಗೆ ಪ್ರೋಗ್ರಾಮ್ ಕೂಡ ಅರೇಂಜ್ ಮಾಡಿದ್ದಾರೆ. Start. ಬಟ್ ಸೌಂಡ್ ಬರ್ಬಾರ್ದು. ಓಕೆ, ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಲಾಗ್ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್.